ನಮಸ್ಕಾರ. ನಾನು ಆರ್ಜೆ ನಾಯನ. ಇವತ್ತು ವಿಡಿಯೋ ಅಲ್ಲ, ಆಡಿಯೋ ಜೊತೆ ಬಂದಿದ್ದೀನಿ. ಅದರಲ್ಲೂ ನಾನೇ ಬರೆದಂತಹ ಕತೆಗೆ ನಾನೇ ಧ್ವನಿ ಆಗ್ತಾ ಇದ್ದೀನಿ. ಈ ಕತೆ ಬಹಳ ಹಿಂದೆ ಮಳೆಗಾಲದಲ್ಲಿ ಬರೆದಿದ್ದು, ಆದರೆ ಈಗಲೂ ಕೂಡ ನನಗೆ ಬಹಳ ಇಷ್ಟ ಆಗುವಂಥ ಕತೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನೀವು ಹೇಳಲೇಬೇಕು, ಹೇಗಿದೆ ಈ ಕತೆ, ನಿಮ್ಗೆ ಇಷ್ಟ ಆಯ್ತಾ ಏನು ಕತೆ ಅಂತ. ಈಗ ಕತೆ ಶುರು ಮಾಡ್ತೀನಿ. ಎಡೆಬಿಡದೆ ಸುರಿತಾ ಇದ್ದಂತಹ ಮೃಗಶಿರ ಮಳೆ 2 ವರ್ಷಗಳ ಬರದ ಬರೆಗೆ ಅಮೃತ ಸಿಂಚನವನ್ನ ಉಣಿಸ್ಬಿಟ್ಟಿತ್ತು. ನೀರಿಲ್ಲದೆ ಬರಡಾಗಿದ್ದ ಹಳ್ಳ ಕೊಳ್ಳೆಗಳ ಮೈಮನದಲ್ಲೆಲ್ಲ ಮೇಘರಾಜನ ಒಡ್ಡೋಲಗ. ಎಲೆ ಎಲೆಗೂ ಕೊಳೆ ಕಳ್ಕೊಂಡು ಮದುವಣಗಿತ್ತಿಯಾದಂತಹ ಭೂಮಿ ತಾಯಿಯನ್ನ ನೋಡಿ ಕಣ್ತುಂಬಿಸಿಕೊಳ್ಳೋ ಕಾತುರ. ಮಳೆನ ಹುಚ್ಚಿ ತರ ಪ್ರೀತಿಸೋ ಸಹನಾಗೆ ಸುರಿತಾ ಇರೋ ಮಳೆಲಿ ಬೇರೆ ಬೇರೆ ನೆಪ ಹೇಳಿ ಕೊಡೆ ಹಿಡ್ಕೊಂಡು ಹಸಿರ ರಾಶಿ ಮೇಲೆ ನಿಂತ 2 ಇಂಚು ನೀರಲ್ಲಿ ಕಾಲನ್ನ ತೋಯಿಸ್ಕೊಳ್ತಾ ಮೈ ತುಂಬಿ ಹರಿಯೋ ತೋಟದ ನಡುವೆ ಇರೋ ಕಾಲುವೆಯ ಕ್ಷೇಮ ವಿಚಾರಿಸ್ಕೊಂಡು ನಡುವೆ ಬೀಳ್ತಾ ಇರೋ ಮಳೆಗೆ ಮೈ ಒಡ್ಕೊಂಡು ಮನಸಾರೆ ಸುಖಿಸೋ ಖುಷಿ. ಈ ಮಳೆ ಹೀಗೆ ನಿರಂತರವಾಗಿ ಸುರಿತಾ ಇರ್ಲಿ ಅನ್ನೋ ಮನಸ್ಸು ಅವಳದ್ದು. ಅವಳಿರೋದು ಸಿಟಿಲಿ. ಅಪರೂಪಕ್ಕೆ ಊರಿಗೆ ಬಂದ್ರೆ ಅವಳಿಗೆ ಮಳೆಗಾಲದಲ್ಲಿ ತನ್ನ ಪುಟ್ಟ ಹಳ್ಳಿ ಒಂದು ಸುಂದರವಾದ ಸ್ವರ್ಗ ಇದ್ದ ಹಾಗೆ. ಮಲೆನಾಡಿನ ಸೆರಗ ಅಂಚಲ್ಲೇ ಇರೋ ಆ ಪುಟ್ಟ ಹಳ್ಳಿ ಹಚ್ಚ ಹಸಿರಿನ ತವರು. ಕಣ್ಣು ಹಾಯಿಸಿದಲ್ಲೆಲ್ಲ ಹಸಿರ ಚಾದರ ಹೊದ್ದು ಮಲಗಿರೋ ಅಲ್ಲಿ ಕಾಡಿನ ಅಂಚಲ್ಲೇ ಅಡಿಕೆ ತೆಂಗುಗಳ ತೋಟ. ಒಂದ್ ಕಡೆ ಕೊಡಚಾದ್ರಿ ಪರ್ವತ ಶ್ರೇಣಿಗಳ ರಾಜ್ಯಭಾರ ಆದ್ರೆ, ಅದೇ ಪರ್ವತದ ಸಾಲಿನಲ್ಲಿ ಶೋಲಾ ಕಾಡಿನಲ್ಲಿ ಹುಟ್ಟಿ ಹರಿಯುವ ಸೌಪರ್ಣಿಕ ನದಿಯ ಉಪನದಿ ಅದೆಷ್ಟೋ ಜನರ ತೋಟಗಳಿಗೆ ನೀರುಣಿಸೋ ಸಂಜೀವಿನಿ. ಮಳೆಗಾಲದಲ್ಲಿ ಅತಿಯಾದ ಮಳೆ, ಚಳಿಗಾಲದಲ್ಲಿ ಮೈ ಕೊರೆಯೋ ಚಳಿ. ಪ್ರತಿ ಮನೆಯಲ್ಲೂ ದನಕರುಗಳ ಜೊತೆಗೆ ನಾಯಿ ಬೆಕ್ಕುಗಳಂತಹ ಸಾಕು ಪ್ರಾಣಿಗಳು ಇರೋದು ಆ ಊರಲ್ಲಿ ಮಾಮೂಲಿ. ಆ ದಿನ ಬೆಳಗಿಂದ ಸುರಿತಾ ಇದ್ದಂತಹ ಮಳೆಯಿಂದ ವಿಪರೀತ ಚಳಿ ಇದ್ರೂ ಕೂಡ ಹೆಂಚಿನ ಮನೆಯ ಒಳಗಿನ ಮರದ ಮುಚ್ಚಿಗೆಯ ಕೋಣೆ ಮನೆ ಒಳಗಡೆ ಇರುವವರನ್ನ ಬೆಚ್ಚಗೆ ಇರಿಸ್ಬಿಟ್ಟಿತ್ತು. ಬೆಳಿಗ್ಗೆನೆ ತಾಯಿ ಗೌರಿಯ ಜೊತೆ ಗುಡ್ಡಕ್ಕೆ ಮೇಯೋದಕ್ಕೆ ಹೋಗಿದ್ದಂತಹ ಮಗಳು ಲಕ್ಷ್ಮಿ ರಾತ್ರಿಯಾದ್ರೂ ಕೊಟ್ಟಿಗೆಗೆ ಬಂದಿರಲೇ ಇಲ್ಲ. ತೋಟ, ಗದ್ದೆ, ಅಕ್ಕಪಕ್ಕದ ಮನೆಯವರು ಯಾರನ್ನ ವಿಚಾರಿಸಿದ್ರೂ ಆ ಪುಟಾಣಿ ಕರುವಿನ ಸುಳಿವಿಲ್ಲ. 11 ತಿಂಗಳ ವಯಸ್ಸಿನ ಲಕ್ಷ್ಮಿಗೆ ಮನೆಯನ್ನ ಹುಡುಕಿಕೊಂಡು ಬರುವಷ್ಟು ತಿಳುವಳಿಕೆ ಕೂಡ ಇರಲಿಲ್ಲ. ಮನೆಯವರಿಗೆಲ್ಲ ಆತಂಕ ಶುರುವಾಗಿತ್ತು. ಮನೆ ಮಗು ತರಹ ಇದ್ದಂತಹ ಪುಟ್ಟ ಲಕ್ಷ್ಮಿ ಎಲ್ಲಿ ಹೋದ್ಲು, ಅವಳಿಗೆ ಏನಾಗಿರ್ಬಹುದು, ದಾರಿ ತಪ್ಪಿ ಯಾರ್ದಾದ್ರೂ ಮನೆಯ ಕೊಟ್ಟಿಗೆಗೆ ಹೋಗಿರ್ಬಹುದಾ, ಅಥವಾ ಎಲ್ಲಾದ್ರೂ ಕಾಲ್ ಜಾರಿ ಮಳೆ ನೀರಿನಿಂದ ತುಂಬಿಕೊಂಡಿದ್ದಂತಹ ತೋಡಿಗೆ ಬಿದ್ದಿರಬಹುದಾ? ಹೀಗೆ ಮನೆ ಮಂದಿಯ ಆತಂಕ ತುಂಬಿದ ಬೇಜಾರಿನ 100 ಪ್ರಶ್ನೆಗಳ ನಡುವೆ ಲಕ್ಷ್ಮಿಯ ತಾಯಿಯ ಗೌರಿಯ ಕೂಗು ಮನೆ ಮಂದಿಯ ನಿದ್ರೆಯನ್ನೇ ಕಸಿದು ಬಿಟ್ಟಿತ್ತು. ಇಡೀ ರಾತ್ರಿ ಅವಳು ಕೂಗ್ತಾ ಇದ್ಲು. ಒಂದು ದಿನ ಕೂಡ ಮಗಳನ್ನ ಬಿಟ್ಟಿರದೇ ಇದ್ದಂತಹ ಗೌರಿಯ ವೇದನೆ ಅರ್ಥವಾದಂತಹ ಮನೆಯ ಮನಸ್ಸುಗಳಿಗೆ ರಾತ್ರಿ ಇಡೀ ನಿದ್ದೆ ಇರಲಿಲ್ಲ. ಬೆಳಗಾದ್ರೂ ಒಂದಿನಿತೂ ಕಡಿಮೆ ಆಗದ ಮಳೆರಾಯನ ಆರ್ಭಟ. ಎದ್ದ ಕೂಡ್ಲೆ ಮತ್ತೆ ಲಕ್ಷ್ಮಿಯ ನೆನಪು. ರಾತ್ರಿ ಇಡೀ ಗಾಳಿ ಮಳೆ ಇದ್ದಿದ್ರಿಂದ ಬೆಳಿಗ್ಗೆ ತೆಂಗಿನಕಾಯಿಗಳ ಸಂಖ್ಯೆ ಕೂಡ ಮಾಮೂಲಿಗಿಂತ ಜಾಸ್ತಿಯೇ ಬಿದ್ದಿರೋದ್ರಿಂದ ಅಮ್ಮನ ಜೊತೆ ನಾನು ಬರ್ತೀನಿ ಅಂತ ಕೊಡೆ ಹಿಡಿದು ಹೆಜ್ಜೆ ಹಾಕಿದ ಸಹನಾಗೆ ತೋಟದಲ್ಲಿ ಸಾಕ್ತಾ ಇದ್ದಾಗ ತೋಟದ ಅಂಚಿಗೆ ತಾಗಿಕೊಂಡಿದ್ದ ತೋಡಿನ ಆಚೆ ಅಂಬಾ ಎನ್ನುವ ಕೂಗು ಕಿವಿಗೆ ಬಿತ್ತು. ಆಗ ಸಹನಾಳ ತಾಯಿಗೆ ಇದು ನಮ್ಮ ಲಕ್ಷ್ಮಿಯ ಧ್ವನಿ ಅಲ್ವಾ ಅಂತ ಅನಿಸಿ ತೋಡಿನ ಅಂಚಿಗೆ ಲಘು ಬಗೆಯಿಂದ ಧಾವಿಸಿ ಅಂಬಾ ಅಂತ ಈ ಕಡೆಯಿಂದ ಜೋರಾಗಿ ಕೂಗಿದ್ರು. ಇವರ ಧ್ವನಿ ಕೇಳಿದ್ಮೇಲೆ ಆ ಕಡೆಯಿಂದ ಕೂಡ ಅಂಬಾ ಅನ್ನೋ ಕೂಗು ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇತ್ತು. ನಿನ್ನೆ ನೀರಿಲ್ಲದೆ ಖಾಲಿಯಾಗಿದ್ದ ಆ ಹೊಳೆಯಲ್ಲಿ ಮಳೆಯಿಂದಾಗಿ ಸಂಜೆ ವೇಳೆ ನೀರು ಹರಿಯೋದಕ್ಕೆ ಶುರುವಾಗಿತ್ತು. ರಾತ್ರಿ ಇಡೀ ಸುರಿದ ಮಳೆಯಿಂದ ಗುಡ್ಡ ಬೆಟ್ಟಗಳ ನೀರು ಸೇರಿ ನೆರೆ ಬೇರೆ ಬಂದಿತ್ತು. ಹೊಳೆ ದಾಟುವ ಮಾತು ಹಾಗಿರ್ಲಿ, ನೀರಿಗೆ ಇಳಿಯೋದೇ ಅಪಾಯಕಾರಿಯಾಗಿತ್ತು. ಅಂಥದ್ರಲ್ಲಿ ಲಕ್ಷ್ಮಿ ಏನಾದ್ರೂ ನಿನ್ನೆ ಬೆಳಿಗ್ಗೆ ಹೊಳೆ ದಾಟಿ ಹೋಗಿರ್ಬೋದಾ? ಹಾಗಾದ್ರೆ ಈ ತರದ ಯೋಚನೆ ಬಂದಿದ್ದೇ ತಡ ಸಹನಾಳ ಅಮ್ಮ ತಡ ಮಾಡದೆ ತೋಡಿನ ಆಚೆ ಇರೋ ಬಾಬಣ್ಣನ ಮನೆಯವರಿಗೆ ಫೋನ್ ಮಾಡಿ ಆ ಜಾಗಕ್ಕೆ ಹೋಗಿ ನೋಡಿ ಬರುವಂತೆ ಹೇಳಿ ಲಕ್ಷ್ಮಿಯ ಬಣ್ಣ, ಆಕಾರ, ವಿವರ ಎಲ್ಲ ತಿಳಿಸಿದ್ರು. ಹಾಗೆ ಅರ್ಧ ಗಂಟೆಯಲ್ಲಿ ಅಲ್ಲಿರೋದು ಲಕ್ಷ್ಮಿಯೇ ಅನ್ನೋದು ಅವರ ವಿವರಣೆಯಿಂದ ಗೊತ್ತಾಯ್ತು. ಅಂತೂ ಲಕ್ಷ್ಮಿ ಕ್ಷೇಮವಾಗಿ ಸಿಕ್ಕಿದ್ಲಲ್ಲ ಅಂತ ನೆಟ್ಟುಸಿರು ಬಿಟ್ಟ ಮನೆಯವರಿಗಾದ ಖುಷಿ ಅಷ್ಟಿಷ್ಟಲ್ಲ.
ಅವಳನ್ನ ಹೊಳೆಯಾಚೆ ಇದ್ದ ಆ ಜಾಗದಿಂದ ಹೇಗೆ ಕರ್ಕೊಂಡು ಬರೋದು? ಅಲ್ಲಿ ಬ್ರಿಡ್ಜ್ ಬೇರೆ ಇರಲಿಲ್ಲ. ಅವಳನ್ನ ಕರ್ಕೊಂಡು ಬರಬೇಕು ಅಂತಂದ್ರೆ ಇದ್ದಂತಹ ಒಂದೇ ಒಂದು ದಾರಿ ಅಂತಂದ್ರೆ ಅದು ವಾಹನದ ಮೂಲಕ. ಅಲ್ಲಿಂದ ಅವಳನ್ನ ಕಾರ್ನಲ್ಲಿ ಕರೆತರುವಂತಹ ಯೋಚನೆ ಮಾಡಿ ಗಂಡನನ್ನ ಕರೆದುಕೊಂಡು ಅಲ್ಲಿಂದ ಹೊರಟ ಸಹನಾಗೆ ದಾರಿಯುದ್ದಕ್ಕೂ ಲಕ್ಷ್ಮಿಯನ್ನ ನೋಡುವ ಕಾತುರ. ಅವರ ಮನೆಯಿಂದ ಹೊಳೆಯಾಚೆಗಿನ ಆ ಊರಿಗೆ ಹೋಗ್ಬೇಕು ಅಂತಂದ್ರೆ 4 ಕಿಲೋಮೀಟರ್ ದೂರ ಇರುವ ಬ್ರಿಡ್ಜ್ ಮುಖಾಂತರವಾಗಿ ಹೋಗ್ಬೇಕಿತ್ತು. ಒಂದು ಕಾಲದಲ್ಲಿ ಮನೆಯಿಂದ ಹೊರಟು ತೋಟಕ್ಕೆ ತಾಗಿಕೊಂಡಿದ್ದ ಆ ತೋಡನ್ನ ದಾಟಿ ಅದೇ ದಾರಿಲಿ ಊರ ದೇವಸ್ಥಾನ, ಜಾತ್ರೆ, ಊರಿನ ಮನೆಗಳಲ್ಲಿ ಆಗ್ತಾ ಇದ್ದ ಬೇರೆ ಬೇರೆ ಶುಭ ಕಾರ್ಯಗಳಿಗೆ, ತುಳಸಿ ಪೂಜೆಗೆ ಚಿಕ್ಕ ವಯಸ್ಸಲ್ಲಿ ತಾಯಿ ಸಂಬಂಧಿಕರು ಸ್ನೇಹಿತರ ಜೊತೆಗೆ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಹಳೆಯ ನೆನಪಾಗಿತ್ತು ಸಹನಾಗೆ. ಅಲ್ಲಿರೋ ಪ್ರತಿ ಮನೆ ಮಂದಿಯೆಲ್ಲ ಅವಳಿಗೆ ಚಿರಪರಿಚಿತರು. ಹೊಳೆ ದಾಟಿ ಹೋದ್ರೆ 5 ನಿಮಿಷ ಇರುವಂತಹ ದಾರಿಗೆ ಇವರು 10-15 ನಿಮಿಷಗಳ ನಂತರ ಕಾರಿನಲ್ಲಿ ಆ ಜಾಗವನ್ನ ತಲುಪಬೇಕಾಗಿತ್ತು. ಆದ್ರೆ ಈಗ ದಾರಿ ಎಲ್ಲವೂ ಬದಲಾಗ್ಬಿಟ್ಟಿತ್ತು. ಗದ್ದೆಗಳಿದ್ದ ಜಾಗದಲ್ಲಿ ಕೆಲವೊಂದು ಕಡೆ ತೋಟಗಳನ್ನ ಮಾಡಿದ್ರೆ ಹೆಂಚಿನ ಮನೆಗಳಲ್ಲಿ ಇದ್ದಂತಹ ಜಾಗದಲ್ಲಿ ತಾರಸಿ ಮನೆಗಳು ತಲೆ ಎತ್ತಿ ನಿಂತಿದ್ವು. ಕೂಡು ಕುಟುಂಬದಲ್ಲಿ ಒಂದೇ ಮನೆಯಲ್ಲಿದ್ದವರು ಈಗ ಆಸ್ತಿ ಪಾಲಾದ ನಂತರ ಬೇರೆ ಬೇರೆ ಮನೆಗಳನ್ನ ಕಟ್ಟಿಕೊಂಡಿದ್ರು. ಇದು 10-12 ವರ್ಷಗಳಲ್ಲಿ ಅಲ್ಲಾದಂತಹ ಬದಲಾವಣೆ. ಮಳೆಯ ಆರ್ಭಟಕ್ಕೆ ರಸ್ತೆ ಮಧ್ಯೆ ಪ್ರಾಕೃತಿಕವಾಗಿ ನಿರ್ಮಾಣಗೊಂಡ ಇಂಗು ಗುಂಡಿಗಳನ್ನ ದಾಟಿ ಹೋಗೋದೇ ಸವಾಲಿನ ಕೆಲಸ ಆಗ್ಬಿಟ್ಟಿತ್ತು. ಅದೆಷ್ಟೋ ವರ್ಷಗಳಿಂದ ಆ ಕಡೆ ಬರದೇ ಇದ್ದಿದ್ರಿಂದ ಹೊಸದಾಗಿ ಆದ ರೋಡ್ಗಳಲ್ಲಿ ಸಾಗುವಾಗ ಲಕ್ಷ್ಮಿಯನ್ನು ಹಿಡಿದು ಕಟ್ಟಿ ಹಾಕಿದ್ದ ಬಾಬಣ್ಣನ ಮನೆ ದಾರಿ ಯಾವ ಕಡೆ ಅನ್ನೋದೇ ಗೊತ್ತಿರಲಿಲ್ಲ. ಗೊಂದಲದಲ್ಲೇ ನಿಧಾನವಾಗಿ ಕೆಸರುಮಯವಾಗಿದ್ದ ರಸ್ತೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಸಾಗ್ತಾ ಇದ್ದಾಗ ಅದೇ ದಾರಿಯಲ್ಲಿ ಕೊಡೆ ಹಿಡಿದು ನಡೆದುಕೊಂಡು ಹೋಗ್ತಾ ಇದ್ದ ಬಾಬಣ್ಣ ಆಪತ್ ಬಾಂಧವರಾಗಿ ಕಂಡಿದ್ರು. 10 ವರ್ಷಗಳ ಹಿಂದೆ ತುಳಸಿ ಪೂಜೆಯ ಸಂದರ್ಭದಲ್ಲಿ ನಡುವಿನ ಹೊಳೆ ದಾಟಿ ಆ ಕಡೆಯ ಮನೆಯವರು ಈ ಕಡೆಯ ಮನೆಯವರು ಆ ಕಡೆ ಬರೋದು ವಾಡಿಕೆ. ಮೊದಲೆಲ್ಲ ಮಳೆಗಾಲ ಒಂದು ಬಿಟ್ರೆ ಬೇರೆಲ್ಲ ಕಾಲದಲ್ಲೂ ಆ ಊರುಗಳ ನಡುವೆ ಅಕ್ಕಪಕ್ಕದ ಮನೆಗಳಂತೆ ಓಡಾಟ ಬಾಂಧವ್ಯ ಸಹಜವಾಗಿತ್ತು. ಇತ್ತೀಚೆಗೆ ಕೆಲಸ ಕಾರ್ಯಗಳು ಇದ್ರೆ ಮಾತ್ರ ಓಡಾಟ, ಸಮಯದ ಅಭಾವ. ಒಬ್ಬರ ಮನೆಗೆ ಒಬ್ರು ಇನ್ನೊಬ್ರು ಅವಶ್ಯಕವಾಗಿ ಹೋಗ್ಬಾರ್ದು, ಇನ್ನು ಒಬ್ಬರ ಮನೆಗೆ ಇನ್ನೊಬ್ರು ಅನವಶ್ಯಕವಾಗಿ ಹೋಗ್ಬಾರ್ದು ಅನ್ನುವ ಆಧುನಿಕ ಮನಸ್ಸುಗಳ ನೀತಿ ಈಗೆಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡುವ ಫೋನ್ ವ್ಯವಹಾರಕ್ಕೆ ಬಂದು ನಿಂತಿತ್ತು. ಬಾಬಣ್ಣನ ಮನೆ ಮುಂದೆ ಕಾರ್ ನಿಂತಾಗ ಹೊರಗಡೆ ಬಂದ ಬಾಬಣ್ಣನ ಹೆಂಡತಿ, ಮಗ, ಸೊಸೆ ಎಲ್ಲರ ಮುಖದಲ್ಲಿ ತುಂಬಿದ ಆತ್ಮೀಯತೆಯ ನಗು. ಅದೆಷ್ಟೋ ದಿನದ ನಂತರ ಸಂಧಿಸಿದರೂ ಕೂಡ ಅದೇ ಹಳೆಯ ಆತ್ಮೀಯತೆ ಮನುಷ್ಯನನ್ನ ದೂರ ಮಾಡಿ ಗೋಡೆ ಕಟ್ಟಿಬಿಟ್ಟಿರುವ ಆಧುನಿಕತೆಯ ಅಹಮ್ಮನ್ನು ಕೂಡ ನಾಚಿಸುವಂತಿತ್ತು. ಕಾತುರದಿಂದ ಓಡಿ ಕೊಟ್ಟಿಗೆಗೆ ಧಾವಿಸಿದ ಸಹನಾಗೆ ಆರಾಮಾಗಿ ನಿಂತು ಹುಲ್ಲು ತಿಂತಾ ಇದ್ದ ಲಕ್ಷ್ಮಿ ಕರುವನ್ನು ನೋಡಿದಾಗ ಆದ ಆನಂದ ಅಷ್ಟಿಷ್ಟಲ್ಲ. ರಾತ್ರಿ ಇಡೀ ಸುರಿತಾ ಇದ್ದ ಮಳೆಲಿ ನೆನೆದ ಲಕ್ಷ್ಮಿ ಬಾಬಣ್ಣನ ಮನೆಯವರು ಹೋಗಿ ನೋಡೋ ಸಮಯದಲ್ಲಿ ಚಳಿಯಿಂದ ಗಡಗಡ ನಡುಗ್ತಾ ಇದ್ಲಂತೆ. ಇವರು ಅವಳ ಮೈಯೆಲ್ಲ ಉಜ್ಜಿ ಬಿಸಿ ಮಾಡಿ ಬಿಸಿ ಗಂಜಿ ಕೊಟ್ಟು ಉಪಚರಿಸಲಿಲ್ಲ ಅಂದಿದ್ರೆ ಅವಳ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ. ಅವರು ಮಾಡಿದ್ದನ್ನ ಅದೇನು ದೊಡ್ಡ ವಿಷಯವೇ ಅಲ್ಲ ಅನ್ನುವಂತೆ ಸಹಜವಾಗಿ ಹೇಳಿದ ಅವರ ಮಾತು ಕೇಳಿ ಈ ತರಹದ ಪ್ರೀತಿ ಕರುಣೆ ಇವತ್ತಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಮಾತ್ರ ಉಳಿದುಕೊಂಡಿದೆ ಅಂತ ಅನ್ನಿಸ್ತು ಸಹನಾಳಿಗೆ. ಸಹನಾಳ ತಾಯಿ ಬೆಳಿಗ್ಗೆ ಬೇಗನೆ ತೋಟಕ್ಕೆ ಹೋಗದೆ ಇದ್ರೆ ಲಕ್ಷ್ಮಿ ಆರೋಗ್ಯವಾಗಿ ಹಿಂತಿರುಗೋದು ಕನಸಿನ ಮಾತಾಗಿತ್ತು. ಚಳಿಯಿಂದ ಗಡಗಡ ನಡುಗಿ ಅವಳ ಕತೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ತುಂಬಿ ಹರಿತಾ ಇದ್ದಂತಹ ಹೊಳೆಯಂತೂ ಬತ್ತುವ ಮಾತೇ ಇರಲಿಲ್ಲ. ಮಳೆಗಾಲ ಅದಾಗಲೇ ಆರಂಭವಾದಂತಹ ಸಂಕೇತವಾಗಿತ್ತು. ಲಕ್ಷ್ಮಿ ಹೊಳೆ ದಾಟಿ ಹೋಗುವಾಗ ನೀರೇ ಇರಲಿಲ್ಲ. ಆದ್ರೆ ಒಂದೇ ದಿನ ಬಂದಂತಹ ಮಳೆಯ ಆರ್ಭಟಕ್ಕೆ ನೀರು ಹರಿಯೋದಕ್ಕೆ ಶುರುವಾಗಿ ಹೊಳೆ ತುಂಬಿ ಬಿಟ್ಟಿತ್ತು. ಆ ಮನೆಯವರಿಂದ ಬೀಳ್ಕೊಂಡು ಲಕ್ಷ್ಮಿಯನ್ನು ಕೈಯಿಂದ ಎತ್ತಿ ಕಾರಿನಲ್ಲಿ ಕೂರಿಸಿದಾಗ ಮೊದಲು ಹೆದರಿದ್ರು ಕೂಡ ಆಮೇಲೆ ಅಲ್ಲೇ ಇಕ್ಕಟ್ಟು ಜಾಗದಲ್ಲೇ ಒತ್ತಿಕೊಂಡು ನಿಂತ್ಲು. ಕಾರ್ನಲ್ಲಿ ಮನೆಗೆ ಕರೆದುಕೊಂಡು ಹೋಗಿ ಅಂಗಳದಲ್ಲಿ ಇಳಿಸ್ತಾ ಇದ್ದ ಹಾಗೆ ಚಂಗನೆ ಜಿಗಿದು ಕೊಟ್ಟಿಗೆಗೆ ಓಡಿ ಹೋಗಿ ತಾಯಿ ಗೌರಿಯ ಹಾಲನ್ನ ಕುಡಿಯುವಾಗ ತಾಯಿ ಗೌರಿ ತನ್ನ ಮಗಳನ್ನ ನಾಲಿಗೆಯಿಂದ ಸವರ್ತಾ ಇದ್ದ ರೀತಿ ನೋಡೋದಕ್ಕೆ ಅಭೂತಪೂರ್ವ ದೃಶ್ಯವಾಗಿತ್ತು. ಆ ಕ್ಷಣದಲ್ಲಿ ಮೂಕ ಜೀವಿಗಳ ಮಧ್ಯೆ ಪ್ರೀತಿಯ ಮಳೆ ಸುರಿತಾ ಇತ್ತು. ಮಳೆಗಾಲದಲ್ಲಿ ಕರಾವಳಿಯಲ್ಲಿ ಮಲೆನಾಡಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಇದ್ದಕ್ಕಿದ್ದ ಹಾಗೆ ತುಂಬಿ ಹರಿಯುವ ತೋಡುಗಳು ಹಳ್ಳಗಳು
ಎಣಿಕೆಗೂ ಮೀರದಂತೆ ಬದಲಾಗಿ ಬಿಡುತ್ತವೆ. ಇದರ ಬಗ್ಗೆ ಅರಿವಿಲ್ಲದೆ ಎಷ್ಟೋ ಜನ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಕೂಡ ಇದೆ. ಇದು ನಿಜವಾಗಿಯೂ ನಡೆದ ಘಟನೆಯನ್ನ ಹಾಗೆ ಒಂದು ಕಥೆಯನ್ನಾಗಿ ಮಾಡಿದ್ದೀನಿ. ಈ ಕತೆ ಹೇಗಿದೆ ಅಂತ ನಾನು ನಿಮ್ಮನ್ನ ಕೇಳ್ಬೇಕೀಗ. ಮಳೆಗಾಲದಲ್ಲಿ ನಿಮ್ಮ ಮನಸ್ಸು ಬಹಳ ಹಿಂದೆ ಹೋಗಿರ್ಬೋದು, ಯಾಕಂದ್ರೆ ಹಳ್ಳಿಯ ವಾತಾವರಣನ ತುಂಬ ಜನ ಮಿಸ್ ಮಾಡ್ಕೋತಾ ಇರ್ತಾರೆ. ಸಿಟಿಗೆ ಬಂದ ಮೇಲೆ ಆ ನೆನಪುಗಳು ತುಂಬಾನೇ ಕಾಡ್ತಾ ಇರುತ್ತೆ. ಬಹುಶಃ ಹಳ್ಳಿಯಲ್ಲಿ ಬೆಳೆದವರೆಲ್ಲರಿಗೂ ಕೂಡ, ಅದರಲ್ಲೂ ಪರಿಸರದ ನಡುವೆ ಬೆಳೆದವರಿಗೆ ಯಾವತ್ತಿಗೂ ಕೂಡ ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ನಾನು ಇಂತಹ ಕಥೆಗಳನ್ನು ಬರೆಯೋದಕ್ಕೆ ಸ್ಫೂರ್ತಿಯಾದಂತಹ ಒಂದು ಪ್ಲೇಸ್ ಅಂತಂದರೆ ಅದು ನನ್ನ ಅಜ್ಜಿ ಮನೆ ಇರುವಂತಹ ಪರಿಸರ. ಇವತ್ತಿಗೂ ಕೂಡ ಆ ಪರಿಸರ ಹಾಗೆಯೇ ಇದೆ. ಒಂದಿಷ್ಟು ಬದಲಾವಣೆಗಳಾಗಿದೆ ಬಿಟ್ಟರೆ ಪ್ರಕೃತಿ ಇವತ್ತಿಗೂ ಕೂಡ ಹಾಗೆಯೇ ಇದೆ ಅಂತ ಹೇಳ್ಬೋದು. ಸುತ್ತಮುತ್ತ ಎಲ್ಲ ಕಡೆ ಚಿಕ್ಕ ಚಿಕ್ಕ ತೋಡುಗಳು, ಆ ತೋಡುಗಳ ನೀರೆಲ್ಲ ಸೇರಿ ಹರ್ಕೊಂಡು ಹೋಗಿ ಒಂದು ಹೊಳೆಯನ್ನು ಸೇರುತ್ತೆ. ಆ ಹೊಳೆ ಮತ್ತೆ ಸಮುದ್ರವನ್ನು ಸೇರುವಂಥದ್ದು. ಈ ಹೊಳೆ ಹೇಗೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ, ಆಯಿತಾ. ಸುಮಾರು ಅಕ್ಟೋಬರ್ ತನಕನೂ ಅದರಲ್ಲಿ ನೀರು ಹರಿತಾ ಇದ್ದರೆ ನವಂಬರ್ ಡಿಸೆಂಬರ್ ತಿಂಗಳಿನಿಂದ ನಿಧಾನವಾಗಿ ನೀರು ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಏಪ್ರಿಲ್ ಮೇ ಬರುವಾಗ ಚಿಕ್ಕ ಕೆರೆಯ ರೀತಿ ಆಗುತ್ತೆ ಆ ಹೊಳೆ ಅನ್ನುವಂಥದ್ದು. ಆ್ಯಂಡ್ ಇದ್ದಕ್ಕಿದ್ದ ಹಾಗೆ ಒಮ್ಮೆಲೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಆ ಹೊಳೆ ಅನ್ನೋದು ತುಂಬಿ ಹರಿಯೋದಕ್ಕೆ ಶುರುವಾಗುತ್ತೆ. ಆ ಹರಿವು ಆರಂಭವಾಗುವಂತಹ ಆ ಕ್ಷಣಗಳನ್ನು ನೋಡೋದಕ್ಕೇ ಒಂದು ಖುಷಿ ಇರುತ್ತೆ. ಅದು ಯಾವಾಗ ತುಂಬುತ್ತೇನೋ, ರಾತ್ರಿ ಜೋರಾಗಿ ಮಳೆ ಬಂದರೆ ಬೆಳಿಗ್ಗೆ ಹೋಗಿ ನೋಡುವಾಗ ನಿನ್ನೆ ಖಾಲಿ ಇದ್ದಂಥ ಹೊಳೆ ಇವತ್ತು ಬೆಳಿಗ್ಗೆ ತುಂಬಿಕೊಂಡಿದೆಯಲ್ಲ ಅನ್ನುವಂತಹ ಒಂದು ಸಂಭ್ರಮದ ದಿನಗಳನ್ನು ನಾವು ಚಿಕ್ಕ ವಯಸ್ಸಲ್ಲಿ ಕಂಡಿದ್ದಿದೆ. ಸೊ ಇದು ಇವತ್ತಿನ ಕತೆ. ಈ ಕತೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ನಮಸ್ಕಾರ.